ರೆಡಿ ಆಯ್ತಾ? ಹ್ಞೂ ಮೇಡಮ್, ರೆಡಿಯಾಗಿದೆ. ಒಂದ್ಸತಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಕಾಲಿಗೆ ಸ್ಲಿಪ್ಪರ್ ಹಾಕು ಒಂದೆ. ಮಗ ಅನ್ನಿಸ್ಕೊಂಡವನಿಗೂ ಈ ಕೆಲಸ ಮಾಡುವಂತ ಹೇಳಲ್ಲ ಸರ್. ಇನ್ನೊಂದು ಕಾಲಿಗೆ ಯಾರು ಹಾಕ್ತಾರೆ? ಪರವಾಗಿಲ್ಲ, ತುಂಬಾ ನೀಟಾಗೆ ಹೊಲ್ಸ್ಕೊಂಡು ಬಂದಿದ್ಯಾ. ನಾನು ಬರ್ತೀನಿ. 1 ನಿಮಿಷ, ಇನ್ನೂ ಮುಗ್ದಿಲ್ಲ. ಇದನ್ನ ಯಾವ ಜಾಗದಲ್ಲಿ ಇಡಬೇಕೋ ಅಲ್ಲೇ ಇಟ್ಬಿಟ್ಟು ಹೊರಡು. ನಿಯತ್ತಿಗೆ ಹೆಸರಾಗಿರೋ ಈ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಪ್ರಾಣ ಹೋದ್ರು ಇಂಥ ನೀಟ್ ಕೆಲಸ ಮಾಡಲ್ಲ ಸರ್. ಇಟ್ಟಿದ್ದೀನಿ ಮೇಡಮ್, ಬರ್ತೀನಿ. 1 ನಿಮಿಷ, ಇನ್ಮೇಲಿಂದ ಹೀಗೆ ಇರಬೇಕು. ಈಗಲಾದರೂ SI ಮಗಳ ತಾಕತ್ತೇನು ಅಂತ ಗೊತ್ತಾಯ್ತಲ್ಲ. ಇನ್ಯಾವತ್ತೂ ನನ್ನನ್ನು ಎದುರಾಕೋಬೇಡ, ಅರ್ಥ ಆಯ್ತಾ? ಯಾಕೊಂಥರ ಇದ್ದೀರಾ? ಏನಾಯ್ತು? ಮೈ ಹುಷಾರಿಲ್ವಾ? ಮೈಗೆ ಹುಷಾರಿಲ್ಲ ಅಂದರೆ ಮಾತ್ರ ತಗೋಬೋದು, ಮನಸ್ಸಿಗೆ ಹುಷಾರಿಲ್ಲ ಅಂದರೆ ಅಂಥದ್ದು ಏನಾಯ್ತೀಗ? ಇನ್ನೇನಿರುತ್ತದ್ಕೆ, ಮುದ್ದಿನ ಮಗಳು ದೀಪ ನೆನಪಾಗಿರ್ತಾಳೆ ನಮ್ಮ ಅಣ್ಣನ್ಗೆ ಅಷ್ಟೇ. ತಗೊಳ್ಳೆ, ಒಲಿಕೆಡು. ರೀ, ಗೌರಿ ಗಣೇಶ ಹಬ್ಬ ಬರ್ತಿದೆ, ಏನು ಮಾಡೋದು? ಯಾಕೋ ಈ ಸಲ ಹಬ್ಬ ಮಾಡೋದು ಬೇಡ ಅನ್ನಿಸ್ತಾ ಇದೆ ಕಣೆ. ಯಾಕೆ? ಅಂಥದ್ದೇನಾಯ್ತು? ಇಷ್ಟು ದಿನ ನಮ್ಮ ದೀಪು ಬಾಗಿಲು ಸಾರಿಸಿ, ರಂಗೋಲಿ ಇಟ್ಟು, ತೋರಣ ಕಟ್ಟಿ, ಗೌರಿನ ಕೂರಿಸಿ ಜೋರಾಗಿ ಪೂಜೆ ಮಾಡ್ತಾ ಇದ್ಲು. ಈ ಸಲ ಅವಳೇ ಇಲ್ಲ, ಏನೇ ಹಬ್ಬ ಮಾಡೋದು? ಹೆಣ್ಮಕ್ಳು ಇಲ್ಲದೆ ಇರೋ ಮನೆಯಲ್ಲಿ ಹಬ್ಬ ಮಾಡಿದ್ರೆ ಕಳೆನೇ ಇರಲ್ಲ ಕಣೆ. ಹಬ್ಬಕ್ಕೆ ಮನೆಗೆ ಬಾ ಅಂತ ಹೇಳಿದ್ರೆ ಆಯ್ತು. ಹೌದೌದು, ಅದಕ್ಕೆ ಹೇಳ್ತಿರೋದು ಕರೆಕ್ಟ್ ಆಗಿದೆ. ಅವಳಿಲ್ಲ ಇವಳಿಲ್ಲ ಅಂತ ಹಬ್ಬ ಮಾಡೋದು ನಿಲ್ಸಕ್ಕಾಗತ್ತಾ? ಗೌರಿ ಗಣೇಶನ ಕೂರಿಸ್ಬೇಕು. ಹೋಳಿಗೆ, ಕರ್ಜಿಕಾಯಿ, ಆಮೇಲೆ ಮೋದಕ, ಪಾಯಸ ಇದೆಲ್ಲ ಎಡೆ ಇಟ್ಟು ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅದಪ್ಪ ಹಬ್ಬ ಅಂದ್ರೆ. ಸುಮ್ಮನಿರ್ತೀಯಾ? ತಿನ್ನಕ್ಕೆ ಹುಟ್ಟಿದೀನೇನೋ ಅನ್ನೋ ಥರ ಆಡ್ಬೇಡ. ದೀಪಂಗೆ ಫೋನ್ ಮಾಡಿ ಹಬ್ಬಕ್ಕೆ ಬರಕ್ಕೆ ಹೇಳಿ. ದೀಪಕ್ಕೆ ಫೋನ್ ಮಾಡಿದ್ರೆ ಅವಳೇನೇ ಮಾಡ್ತಾಳೆ? ಅವ್ರ ಮನೆಯವ್ರಿಗೆ ಮಾಡ್ಬೇಕು ತಾನೆ. ಇರು, ಬೀಗರಿಗೆ ಫೋನ್ ಮಾಡ್ತೀನಿ. ಗುರು, ಏನು ಇದ್ದಕ್ಕಿದ್ದ ಹಾಗೆ ಇಲ್ಲಿಗೆ ಬಂದಿದೆಯಾ? ಅದು ಸೌಂದರ್ಯನ ಜೊತೆಲಿ ಕರ್ಕೊಂಡು. ಏನು ವಿಷಯ? ಅಪ್ಪ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಮೇಲೆ ನಾನು ಡೆಲ್ಲಿಗೆ ಹೋಗಬೇಕು. ಹೌದಾ? ಹೋಗುವ, ಅದಕ್ಕೇನಂತೆ. ನಾಳೆನೇ ಹೊರಡ್ಬೇಕಂತೆ ಮಾವ. ಬರೋದು ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಓ, ಅಂದರೆ
ಹಬ್ಬಕ್ಕೆ ಇರೋಲ್ವ ನೀನು? ಇಲ್ಲಪ್ಪ, ನಾನು ಬರೋದು ಅಟ್ಲೀಸ್ಟ್ ಒಂದು ವಾರ ಆದರೂ ಆಗ್ಬೋದು. ಹಾಗಾದರೆ ಈ ಸಲ ಗಣೇಶ ಹಬ್ಬಕ್ಕೆ ಪೂಜೆ ಯಾರು ಮಾಡೋದು? ಈ ಮನೆ ಸಂಪ್ರದಾಯ ಪ್ರಕಾರ ಪ್ರತಿ ವರ್ಷ ಮಗ ಸೊಸೆ ತಾನೇ ಪೂಜೆ ಮಾಡ್ತಾ ಇದ್ದಿದ್ದು. ಹೌದು, ಆದರೆ ಇಷ್ಟೊಂದು ಟೆನ್ಷನ್ ಯಾಕೆ? ಚಿರು ಹೇಗಿದ್ರು ಮದುವೆ ಆಗಿದೆಯಲ್ಲಪ್ಪ. ಚಿರು ಮತ್ತೆ ಅವನ ಹೆಂಡತಿನ ಪೂಜೆ ಕೂರ್ಬೋದಲ್ಲ. ಚಿರು ದೀಪನ? ಹಾ, ಗುರು ಹೇಳ್ತಾ ಇರೋದು ಸರಿಯಾಗಿದೆಯಲ್ಲ. ಇಷ್ಟು ವರ್ಷ ನೀವಿಬ್ರು ಪೂಜೆ ಮಾಡ್ತಾ ಇದ್ರಿ, ಈ ಸಲ ದೀಪ ಚಿರು ಮಾಡ್ಲಿ. ಹೇಗೋ ಅವರಿಗೆ ಇದು ಮೊದಲನೇ ಹಬ್ಬ ಅಲ್ವಾ? ಆದ್ರೆ ಮಾವ, ಒಂದು ನಿಮಿಷ, ಬೀಗರು ಫೋನ್ ಮಾಡ್ತಿದ್ದಾರೆ. ಹೇಳಿ ಬೇಗ್ರೆ. ಚೆನ್ನಾಗಿದ್ದೀರಾ? ಹಾ, ನಾವು ಚೆನ್ನಾಗಿದ್ದೀವಿ. ಅಲ್ಲಿ ನೀವೆಲ್ಲ ಆರೋಗ್ಯನಾ? ದೇವ್ರ ದಯೆಯಿಂದ ಎಲ್ಲ ಚೆನ್ನಾಗಿದ್ದೀವಿ. ಹೇಳಿ. ನಾಳಿದ್ದು ಗೌರಿ ಗಣೇಶ ಹಬ್ಬ. ನಮ್ಮ ದೀಪು ಮತ್ತು ಅಳಿಯಂದ್ರನ್ನ ಕಳಿಸ್ಕೊಟ್ಟಿದ್ರೆ ಚೆನ್ನಾಗಿರೋದು. ಮೊದಲನೇ ಗೌರಿ ಹಬ್ಬ ಅಲ್ವಾ, ಮಗಳು ಇಲ್ಲಿಗೆ ಬಂದು ಹಬ್ಬ ಮಾಡಿದ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಅಳಿಯಂದ್ರು ಇದ್ರಂತೂ ಇನ್ನೂ ಚಂದ. ನೀವು ಹೇಳೋದು ಸರಿನೇ ಬೀಗ್ರೆ. ಮೊದಲನೇ ಹಬ್ಬ ತವ್ರ ಮನೇಲೆ ಆಗಬೇಕು. ಆದರೆ ಈ ಸಲ ಚಿರು ದೀಪನ ನಿಮ್ಮನೆಗೆ ಕಳಿಸೋಕೆ ಸ್ವಲ್ಪ ಕಷ್ಟ ಆಗುತ್ತಲ್ಲ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ಎರಡೆರಡು ದಿನ ಕಳಿಸ್ಕೊಡಿ, ನಾನು ಇಲ್ಲಿಂದ ವಾಪಸ್ ಕಳಿಸ್ಕೊಟ್ಬಿಡ್ತೀನಿ. ಅದು ಬಿಗ್ರೆ, ಪ್ರತಿ ವರ್ಷ ನಾವು ಮನೇಲಿ ಗಣೇಶ ಕೂರಿಸ್ತೀವಿ. ಇಷ್ಟು ವರ್ಷ ಗುರು ಮತ್ತು ಸೌಂದರ್ಯ ಪೂಜೆಗೆ ಕೂರ್ತಾ ಇದ್ರು. ಅಷ್ಟೇ ಅಲ್ಲ, ಗಣೇಶನ್ ತರೋದ್ರಿಂದ ಹಿಡಿದು ಎಲ್ಲ ಕೆಲಸನೂ ಅವರೇ ಮಾಡ್ತಾ ಇದ್ರು. ಆದರೆ ಈ ಸಲ ಗುರು ಯಾವುದೋ ಮುಖ್ಯವಾದ ಕೆಲಸದ ಮೇಲೆ ಡೆಲ್ಲಿಗೆ ಹೊರಟಿದ್ದಾನೆ. ಹಾಗಾಗಿ ದೀಪ ಮತ್ತು ಚಿರು ಈ ವರ್ಷ ಎಲ್ಲ ಪೂಜೆ ಮಾಡಲಿ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ನೀವು ಮೊದಲನೇ ಹಬ್ಬ ಮಗಳು ಅಳಿಯ ತವ್ರ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅಂತಿದ್ದೀರಾ. ಏನಪ್ಪ ಮಾಡೋದು? ಸರ್, ಏನು ಯೋಚನೆ ಮಾಡಬೇಡಿ. ದೀಪ ಅಳಿಯಂದ್ರು ಅವರಿಬ್ರು ನಿಮ್ಮನೆಯಲ್ಲೇ ಹಬ್ಬ ಆಚರಣೆ ಮಾಡಲಿ. ತುಂಬಾನೇ ಸಂತೋಷ ನಮಗೂ. ಬೀಗ್ರೆ, ದೀಪ ಈಗ ನಿಮ್ಮನೆ ಸೊಸೆ, ನಿಮ್ಮನೆ ಬೆಳಗ್ಗೆ ಬಂದಿರೋದು. ಅವಳಿಗೆ ಹಬ್ಬದ ಜವಾಬ್ದಾರಿ ಎಲ್ಲ ಕೊಟ್ಟಿದ್ದೀರಾ ಅಂದಮೇಲೆ ಹಬ್ಬ ಚೆನ್ನಾಗಿ ಆಗುತ್ತೆ ಬಿಡಿ. ನಾವು ಬೇಕಾದ್ರೆ ದೀಪಾವಳಿ ಹಬ್ಬಕ್ಕೆ ಕರಿತೀವಿ. ನಿಮಗೆ ಅನುಕೂಲ ಆದರೆ ದಯವಿಟ್ಟು ಕಳಿಸ್ಕೊಡಿ. ಅಯ್ಯೋ, ಆಗ್ಬೋದು. ಆಗ ಖಂಡಿತ ಕಳಿಸೋಣಂತೆ, ಅದಕ್ಕೆ ತೊಂದರೆ ಇಲ್ಲ. ಸರಿ, ಇಡ್ತೀನಿ. ತುಂಬ ಸಂತೋಷ ಬೇಕ್ರೆ. ನಮಸ್ಕಾರ. ದೀಪ ಇಲ್ಲೇ ಇರೋದಕ್ಕೆ ಬೀಗರು ಒಪ್ಕೊಂಡ್ರು. ಇನ್ನು ಚಿರು ದೀಪ ಪೂಜೆ ಮಾಡೋಕ್ಕೆ ಯಾವ ತೊಂದರೆನೂ ಇಲ್ಲ. ನನಗೆ ಈಗ ಸಮಾಧಾನ ಆಯ್ತಪ್ಪ. ಎಲ್ಲಿ ದೀಪ ತವರು ಮನೆಗೆ ಹೋಗ್ಲೇಬೇಕಾಗುತ್ತೋ, ನಾನು ಡೆಲ್ಲಿಗೆ ಹೋಗೋದು ಮಿಸ್ ಆಗುತ್ತೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು. ಈಗ ನಾನು ಆರಾಮಾಗಿ ಡೆಲ್ಲಿಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ಬೋದು. ಅಕ್ಕ, ಯಾವಾಗ ನೋಡಿದ್ರು ಏನಾದರೂ ಒಂದು ಮಾಡ್ತಾನೆ ಇರ್ತೀರ ಅಲ್ವಾ? ಪ್ರಾಜೆಕ್ಟ್ ರಿಲೇಟೆಡ್ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಏನು ಹೇಳು? ಈ ಮಕ್ಕಳು ಪೂಸಿ ಹೊಡಿಯೋದಕ್ಕೆ ತಾವು ತಂದಿರೋ ತಿಂಡಿಲಿ ಒಂಚೂರು ಟೀಚರಿಗೆ ಕೊಡ್ತಾರಲ್ಲ, ಆ ಥರ ನೀನು ನನಗೆ ಕೊಡ್ತಿದ್ಯಾ ಅಲ್ವಾ? ಆ ಥರ ಏನೂ ಇಲ್ಲ ಅಕ್ಕ, ತಿನ್ನಿ. ಹಿಂಗಿದೆ? ತುಂಬ ಚೆನ್ನಾಗಿದೆ. ನೀನೇನ ಮಾಡಿದ್ದು? ಹ್ಞೂ. ನಿನ್ಗಿದೆಲ್ಲ ಮಾಡಕ್ ಬರುತ್ತಾ? ಇದು ಮಾತ್ರ ಅಲ್ಲ ಅಕ್ಕ, ನನಗೆ ಗೌರಿ ಗಣೇಶನೂ ಮಾಡಕ್ ಬರುತ್ತೆ. ಹೌದಾ? ಹ್ಞೂ ಅಕ್ಕ, ಪ್ರತಿ ವರ್ಷ ಜೇಡಿ ಮಣ್ಣಲ್ಲಿ ನಾನೇ ಗೌರಿ ಗಣೇಶ ಮಾಡ್ತೀನಿ. ನಮ್ಮ ಗಣಿ ಸುಬ್ಬು ಇದಾರಲ್ವಾ, ಅವ್ರ ಜೊತೆ ಚಂದ ವಸೂಲಿ ಮಾಡ್ಬಿಟ್ಟು ನಮ್ಮನೇಲಿ ನಾವೇ ಗೌರಿ ಗಣೇಶ ಕೂರಿಸ್ತೀವಿ. ಆದ್ರೆ ಏನ್ ಮಾಡ್ಲಿ, ಇವಾಗ ನಾನು ಇಲ್ಲಿದ್ದೀನಲ್ವಾ. ನಿಂಗೆ ಗೌರಿ ಗಣೇಶ ಹಬ್ಬ ಅಂದ್ರೆ ಅಷ್ಟೊಂದು ಇಷ್ಟನಾ? ಹ್ಞೂ ಅಕ್ಕ, ಈ ವರ್ಷನೂ ನಾನೇ ಗೌರಿ ಗಣೇಶ ಮಾಡೋಣ ಅಂತ ಅನ್ಕೋತಿದ್ದೀನಿ. ಪ್ರತಿ ವರ್ಷ ಇಲ್ಲಿ ಹೆಂಗ್ ಗೌರಿ ಗಣೇಶ ಆಚರಿಸ್ತಾರೆ? ನಮ್ಮನೇಲಿ ಈ ಗೌರಿ ಕೂರ್ಸೋ ಪದ್ಧತಿ ಎಲ್ಲ ಇಲ್ಲ, ಬರೀ ಗಣೇಶ ಹಬ್ಬ ಮಾತ್ರ ಮಾಡ್ತೀವಿ. ಅಲ್ಲ ಅಕ್ಕ, ಹಬ್ಬ ಮಾಡಿದ್ರೆ ಎರಡು ಒಟ್ಟಿಗೆ ಮಾಡ್ಬೇಕಲ್ವಾ? ಹೌದು, ಎಲ್ಲರೂ ಎರಡನ್ನೂ ಒಟ್ಟಿಗೆ ಮಾಡ್ತಾರೆ. ಆದ್ರೆ ನಮ್ಮನೇಲಿ ಗಣೇಶ ಹಬ್ಬ ಮಾತ್ರ ಮಾಡೋದು. ಅದಕ್ಕೆ ನೀನು ಬರೀ ಗಣೇಶನ್ ಮಾಡು. ದೀಪು ಹಬ್ಬಕ್ಕೆ ಬರ್ತಾ ಇಲ್ಲ. ಯಾಕೆ? ದೀಪುನು ಅವ್ರ ಯಜಮಾನ್ರು ಅವ್ರ ಮನೆಯಲ್ಲಿ ಪೂಜೆ ಕೊಡ್ತಾ ಇದ್ದಾರಂತೆ. ಅಯ್ಯೋ,
ಹಾಗಾದ್ರೆ ನಮ್ಮ ಮನೇಲಿ ಹಬ್ಬ ಮಾಡಕ್ಕಾಗಲ್ವಾ? ಏನೇ ನಿನ್ ಮಾತಿನ ಅರ್ಥ? ಈ ಮನೇಲಿ ಹೆಣ್ಮಕ್ಳು ಅಂತ ನಾನು ಅದ್ಗೆ ಇಲ್ವಾ? ಹಬ್ಬದ ಕೆಲಸ ಕಾರ್ಯನೆಲ್ಲ ನಾವಿಬ್ರು ನೋಡ್ಕೋತೀವಿ. ರೀ ನೀವೇನು ಕೋಪ ಮಾಡ್ಕೊಳ್ಳಿಲ್ಲ ಅಂದರೆ ಮನೆಯಲ್ಲಿ ಹೆಣ್ಮಕ್ಳು ಇಲ್ಲದೆ ಇದ್ರೆ ಏನಾಯ್ತು? ನನ್ನ ಮಗ ನರಸಿಂಹ ಇದ್ದಾನಲ್ಲ, ಅವನ್ನ ಮನೆಗೆ ಕರ್ಸೋಣವಾ? ಇನ್ನೊಂದ್ಸಲ ಅವನ ಹೆಸರು ಎತ್ಬೇಡ. ನಿನ್ನ ಪಾಲ್ಗೆ ಅವನು ಬದುಕಿರಬಹುದು, ಆದ್ರೆ ನನ್ನ ಪಾಲ್ಗೆ ಅವನು ಸತ್ತು ಹೋಗಿದ್ದಾನೆ. ಬಿಡ್ತು ಅನ್ನಿ, ಮಗ ಬದುಕಿರುವಾಗ ಈ ಥರ ಎಲ್ಲ ಮಾತಾಡಬಾರ್ದು. ಇನ್ಯಾವ ಥರನೇ ಮಾತಾಡ್ಬೇಕು? ಅವನಿಂದ ಬರೀ ಭೂಮಿಗೆ ಭಾರ, ಯಾರಿಗೂ ಏನು ಪ್ರಯೋಜನ ಇಲ್ಲ ಅಂತ ಅವನ್ನ ಹಬ್ಬಕ್ಕೆ ಕರೆಸ್ಬೇಕು ಅಂತ ಹೇಳ್ತಿದ್ದೀರಾ? ಬುದ್ಧಿ ಇದೆಯೇನೆ ನಿನ್ಗೆ? ಅವನು ಕುಡುಕ ಇರ್ಬೋದು, ಆದರೆ ಸುಳ್ಳು ಹೇಳೋದು, ಮೋಸ ಮಾಡೋದು ಇದೆಲ್ಲ ಅವನಿಗೆ ಗೊತ್ತಿಲ್ಲ. ಏನೋ ಅವನಿಗೆ ಟೈಮ್ ಸರಿ ಇಲ್ಲ, ಅದಕ್ಕೆ ಹಾಗಾಗಿದೆ. ನೋಡ್ತಾ ಇರಿ, ಒಂದಲ್ಲ ಒಂದು ದಿವಸ ಅವನಿಗೂ ಒಳ್ಳೆ ಟೈಮ್ ಬರುತ್ತೆ, ಆಗ ನೀವೇ ಅವನಿಗೆ ಸಲ್ಯೂಟ್ ಹೊಡಿತೀರಾ. ಓ, ಏನ್ ದೊಡ್ಡ ಆಫೀಸರ್ ಅವನು. ಅವನಿಗೆ ನಾನು ಸಲ್ಯೂಟ್ ಹೊಡಿಯಕ್ಕೆ? ಅವನ ಹೆಸರು ಎತ್ಬೇಡ ಕಣೆ. ಅವನ ಹೆಸರು ಎತ್ತಿದ್ರೆ ಮನೇಲಿ ಜಗಳ ತಪ್ಪಿದ್ದಲ್ಲ, ಯಾರಿಗೂ ಅವನಿಂದ ಒಳ್ಳೇದಾಗಲ್ಲ. ಹೇಳ್ಸಿಕೊಂಡು ಜರಮಣ, ಒಂದು ಗುಡ್ ನ್ಯೂಸು. ಅಂತದ್ದೇನಾಯ್ತಪ್ಪ? ನೀನ್ ಧಾರಾಳವಾಗಿ ನಿನ್ ಮಗಳು ರಿಸೆಪ್ಷನ್ಗೆ ಹೋಗ್ಬೋದು. ಏನ್ ಹೇಳ್ತಾ ಇದ್ದೀಯ ಶ್ರೀಕಂಠು? ಸಾಹೇಬ್ರು ಮಗಳು ಒಂದು ಕೆಲಸ ಹೇಳಿದ್ರಲ್ಲ, ಅದಾಯ್ತಂತೆ. ಹಂಗಾಗಿ ನಿಂಗೆ ರಜಾ ಕೊಟ್ಟವ್ರೆ, ನೆಮ್ಮದಿಯಾಗಿ ಹೋಗಿ ರಿಸೆಪ್ಷನ್ ಮಾಡು. ಹೌದಾ? ಯಾರಪ್ಪ ಆ ಪುಣ್ಯಾತ್ಮ ಆ ಕೆಲಸ ಮಾಡಿದ್ದು? ಅದೇನೋ ನಂಗೆ ಗೊತ್ತಿಲ್ಲ ಕಣಪ್ಪ. ಒಟ್ಟಾರೆ ದೇವರು ನಿನ್ಗೆ ಒಳ್ಳೇದು ಮಾಡಲಿ, ನೆಮ್ಮದಿಯಾಗಿ ಹೋಗಿತ್ತ. ಹೌದಪ್ಪ, ಎಲ್ಲಿ ನನ್ನ ಮಗಳ ರಿಸೆಪ್ಷನ್ಗೆ ಹೋಗಕ್ಕಾಗಲ್ವೋ ಅಂತ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೆ ಶ್ರೀಕಂಠು. ಜರಮಣ, ನಿನಗೆ ಖುಷಿ ಆದ್ರೂ ಸಾಕಪ್ಪ. ತುಂಬಾ ಖುಷಿ ಆಯ್ತಪ್ಪ ಶ್ರೀಕಂಠು. ಥ್ಯಾಂಕ್ಸ್ ಕಣಯ್ಯ. ಏನಂತೆ ಶ್ರೀಕಂಠಣ್ಣನ? ವತ್ಸಲ, ಈ ಸಲ ಗೌರಿ ಗಣೇಶ ಹಬ್ಬನ ಖುಷಿಯಿಂದ ಮಾಡು, ಬೇಡ ಅಂತ ಅನ್ನೋದೇ ಇಲ್ಲ. ಇದೇನಣ್ಣ, ಇಷ್ಟೊತ್ತು ಮುಖನ ಸಿಂಡಿಸ್ಕೊಂಡಿದ್ದೆ, ಈಗ ಫುಲ್ ಖುಷಿ ಆಗ್ಬಿಟ್ಟಿದ್ಯಾ? ಏನ್ ಕಾರಣ? ಅದು ದೀಪು ರಿಸೆಪ್ಷನ್ಗೆ ನಮ್ಮ ಸಾಹೇಬ್ರು ರಜಾ ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ರು. ಆದ್ರೆ ಈಗ ರಜಾ ಸ್ಯಾಂಕ್ಷನ್ ಮಾಡಿದ್ದಾರಂತೆ, ಅದನ್ನ ಹೇಳಕ್ಕೆ ಶ್ರೀಕಂಠು ಫೋನ್ ಮಾಡಿದ್ದ. ನೋಡಿದ್ರ, ನನ್ನ ಮಗನ ಹೆಸರೆತ್ತಿದ್ರೆ ಒಳ್ಳೇದಾಗಲ್ಲ ಅಂತ ಹೇಳ್ತಾ ಇದ್ರಿ. ಈಗ ನೋಡಿದ್ರ, ದೀಪು ಆರ್ತಕ್ಷತೆಗೆ ಹೋಗೋದಿಕ್ಕೆ ನಿಮಗೆ ಪರ್ಮಿಷನ್ ಸಿಕ್ತಲ್ವಾ? ಇದು ಒಳ್ಳೆ ಕೆಲಸ ಅಲ್ವಾ ರೀ? ಈಗಲಾದ್ರೂ ಅವನನ್ನ ಹಬ್ಬಕ್ಕೆ ಕರ್ಸೋಣವಾ? ಅಲ್ಲ ಅದ್ಕೆ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯ ಅಂಬುಜ. ನಾನು ನಿಮ್ಮ ಅಣ್ಣನ ಹತ್ರ ಮಾತಾಡ್ತಿಲ್ಲ, ನನ್ನ ಗಂಡನ ಹತ್ರ ಮಾತಾಡ್ತಾ ಇದ್ದೀನಿ. ನೋಡಿ, ಅವನು ನಿಮಗೆ ಬೇಡದೇ ಇರ್ಬೋದು, ಆದರೆ ನನ್ನ ಮಗ ನನಗೆ ಬೇಕು. ಈ ಸರಿ ಅವನ ಹಬ್ಬಕ್ಕೆ ಬರಲಿಲ್ಲ ಅಂದರೆ ನಾನು ಹಬ್ಬ ಮಾಡಲ್ಲ. ಸರಿ, ಕರ್ಸು, ನಿನ್ನಿಷ್ಟ, ಏನ್ ಬೇಕು ಮಾಡ್ಕೊ. ಚಿರುನ ಪೂಜೆ ಕೂತ್ಕೊಳ್ಳೋದಕ್ಕೆ ನಾನೇ ಹೇಳ್ತೀನಿ. ಒಂದ್ ನಿಮಿಷ. ಚಿರು ಪೂಜೆ ಕುತ್ಕೊಳಕ್ ಒಪ್ಕೋತಾನೆ ಅಂತ ನೀವೇ ಡಿಸೈಡ್ ಆಗೋದ್ರೆ ಹೇಗೆ? ಚಿರು ಪೂಜೆ ಕೂತ್ಕೊಳ್ಳೋಕೆ ಏನ್ ಪ್ರಾಬ್ಲಮ್? ಚಿರು ಒಬ್ನೇ ಪೂಜೆ ಕೂರೋದಲ್ಲ, ದೀಪ ಜೊತೆನೆ ಕೂತ್ಕೋಬೇಕು. ಅದಕ್ಕೆ ಅವನು ಒಪ್ಕೋತಾನ? ಸೌಂದರ್ಯ, ನೀನು ಮನಸ್ಸು ಮಾಡಿದ್ರೆ ಅವನು ಖಂಡಿತ ಒಪ್ಕೋತಾನೆ. ನಾನಾ? ಹೌದಮ್ಮ, ಚಿರುನ ದೀಪು ಜೊತೆ ಪೂಜೆಗೆ ಕೂರೋದಕ್ಕೆ ನೀನೇ ಒಪ್ಪಿಸ್ಬೇಕು. ಅವನು ನಿನ್ನ ಮಾತನ್ನ ಯಾವ ಕಾರಣಕ್ಕೂ ಮೀರಲ್ಲ. ಅಲ್ಲ ಮಾವ, ಆಗಲ್ಲ ಅನ್ಬೇಡಮ್ಮ, ಪ್ಲೀಸ್. ಅಪ್ಪ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಸೌಂದರ್ಯ, ಚಿರುನ್ ಹೇಗಾದರೂ ಡೆಲ್ಲಿಲಿರೋ ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್, ನಾನು ಹೋಗ್ಲೇಬೇಕು. ಹೌದಮ್ಮ ಸೌಂದರ್ಯ. ಸರಿ. ಇನ್ನೇನು ಸೌಂದರ್ಯ ಹೇಳಾಯ್ತಲ್ಲ, ಚಿರು ಒಪ್ಕೊಳ್ತಾನೆ. ಸರಿಪ್ಪ, ಗುಡ್ ನೈಟ್, ನಾನು ಹೋಗಿ ಮಲಗ್ತೇನೆ. ಗುಡ್ ನೈಟ್. ಹೌದು, ಎಷ್ಟೊತ್ತಿಗೆ ಫ್ಲೈಟು? ಬೆಳಗ್ಗೆ 4 ಗಂಟೆಗೆ ಫ್ಲೈಟ್ ಇದೆ. ಓಹ್, ಬೇಗ ಹೇಳ್ಬೇಕಲ್ಲ, ಈಗ ಹೋಗಿ ರೆಸ್ಟ್ ಮಾಡಿ. ಸರಿ. ಚಿರು, ಹೇಳಿದ್ದೆ ಈ ವಿಷಯನ ನಿನ್ನ ಹತ್ರ ಹೇಳ್ಬಾರ್ದು ಅಂತ ಅನ್ಕೊಂಡೆ.
ಆದರೆ ಹೇಳ್ದೆ ಮನ್ಸೊಪ್ಪಲ್ಲ. ಅದೇನು ಹೇಳಿದ್ಕೆ ನಾನು ಹೇಳಿದ್ದನ್ನು ಕೇಳಿ ನೀನು ಅಪ್ಸೆಟ್ ಆಗಬಾರ್ದು. ಅಪ್ಸೆಟ್ ಆಗೋವಂಥದ್ದು ಏನಾಯ್ತು ಅದಕ್ಕೆ? ನಾಡಿದ್ದು ಗಣೇಶ ಹಬ್ಬ, ನೀವಿಬ್ರು ಸೇರಿ ಪೂಜೆ ಮಾಡಬೇಕು. ನಾವಿಬ್ರು ಅಂದರೆ? ನೀನು ದೀಪ. ಏನು ಹೇಳ್ತಿದ್ರೆ ಅದಕ್ಕೆ? ನಾನು ಆ ಹುಡುಗಿ ಜೊತೆ ಸೇರಿ ಹಬ್ಬದ ಪೂಜೆ ಮಾಡ್ಬೇಕಾ? ನಂಗೊಂದು ಅರ್ಥ ಆಗ್ತಲ್ಲ. ನಾನು ಅವರಿಂದ ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ನೋಡ್ತಿದ್ರೆ ನೀವು ನನ್ನ ಅವ್ರಿಗೆ ಹತ್ರ ಮಾಡಕ್ಕೆ ನೋಡ್ತಿದ್ದೀರಲ್ಲ, ಯಾಕೆ? ನಾನು ಯಾಕೆ ಹಾಗೆ ಮಾಡಿದೆ ಚಿರು? ನಿನ್ನ ಲೈಫಲ್ಲಿ ನೀನು ಹೇಗಿರಬೇಕು ಅಂತ ಅಂದ್ಕೊಂಡಿದ್ಯಾ ಅದಕ್ಕೆ ನನ್ಗೆ ಯಾವತ್ತಾದರೂ ಅಪೋಸ್ ಮಾಡಿದ್ದೀನ? ಮತ್ತೆ ಯಾಕೆ ನಾವಿಬ್ರು ಒಟ್ಟಿಗೆ ಸೇರಿ ಪೂಜೆ ಮಾಡಬೇಕು ಅಂತ ಹೇಳ್ತಿದ್ದೀರಾ? ಹೇಳಿದ್ ನಾನಲ್ಲ, ಮಾವ. ಇದೆಲ್ಲ ಮಾವಂದೇ ಡಿಸಿಷನ್, ನಂದಲ್ಲ. ಅವ್ರು ಹೇಳಿದ್ಮೇಲೆ ನಾನು ಆಗಲ್ಲ ಅಂತ ಹೇಳಕ್ಕಾಗುತ್ತಾ? ಅವ್ರು ಯಾರದಕ್ಕೆ ನನ್ನ ಜೀವನದ ಬಗ್ಗೆ ಡಿಸಿಷನ್ ತಗೊಳಕ್ಕೆ? ನನ್ನ ಲೈಫ್, ನನ್ನ ಫ್ಯೂಚರ್ ಬಗ್ಗೆ ಡಿಸಿಷನ್ ತಗೊಳ್ಳೋ ಅಧಿಕಾರ ಇರೋದು ನಿಮಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಅದು ನಿಮಗೂ ಗೊತ್ತಲ್ವಾ? ಈಗ ಅವ್ರು ಹೇಳಿದ್ರು ಅಂತ ಕೇಳ್ತಾ ಕೂತ್ರೆ ನಾಳೆ ಇನ್ನೇನೋ ಹೇಳ್ತಾರೆ. ಅದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಸೇರಿ ನಾನು ಪೂಜೆ ಮಾಡಲ್ಲ. ಈಗಲೇ ಹೋಗಿ ಹೇಳ್ಬೇಕು. ಚಿರು ನಿಂತ್ಕೋ. ನೀನು ಹಾಗೆ ಹೇಳಿದ್ರೆ ಮಾವನಿಗೆ ಬೇಜಾರಾಗಲ್ವಾ? ಅದು ಅಲ್ಲದೆ ಪ್ರಾಜೆಕ್ಟ್ ವರ್ಕ್ ಮೇಲೆ ಗುರು ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಈ ಪೂಜೆನ ದಂಪತಿಗಳೇ ಮಾಡಬೇಕಾಗಿರೋದ್ರಿಂದ ಗುರು ನೀವಿಬ್ರು ಪೂಜೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಮಾವನು ಅದಕ್ಕೆ ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡ್ರು ಅಂತ ನಾನು ಇವ್ರ ಜೊತೆ ಕೂತ್ಕೊಂಡು ಪೂಜೆ ಮಾಡ್ಬೇಕಾದಕ್ಕೆ ನನಗಿಷ್ಟ ಇಲ್ಲ. ಇಷ್ಟ ಇಲ್ಲದೆ ಇದ್ರು ದಂಪತಿಗಳೇ ಪೂಜೆ ಮಾಡಬೇಕು ಚಿರು. ದಂಪತಿಗಳೇ ಪೂಜೆ ಮಾಡಬೇಕು ಅನ್ನೋದಾದ್ರೆ ಚಿಕ್ಕಪ್ಪ ಚಿಕ್ಕಮ್ಮ ಮಾಡ್ಬೋದಲ್ಲ? ಹೌದು, ಆದರೆ ನೀವಿಬ್ರು ಸೇರೇ ಪೂಜೆ ಮಾಡಬೇಕು ಅಂತ ಮಾವ ಆಲ್ರೆಡಿ ಡಿಸೈಡ್ ಮಾಡಿರೋದ್ರಿಂದ ನನಗೇನು ಮಾಡೋಕ್ಕಾಗ್ತಿಲ್ಲ ಚಿರು. ಹಾಗೆ ಈ ವಿಷಯನ ನಿನಗೆ ಹೇಳು ಅಂತ ಅವರೇ ನನ್ನನ್ನು ಕಳಿಸಿದ್ದು. ನಿನಗಿದೆಲ್ಲ ಇಷ್ಟ ಇಲ್ಲ ಅಂತ ಗೊತ್ತು, ಆದರೂ ಐ ಆಮ್ ಹೆಲ್ಪ್ಲೆಸ್ ಚಿರು. ಐ ಆಮ್ ವೆರಿ ಸಾರಿ. ನನಗನ್ಸೋ ಪ್ರಕಾರ ನಾಡಿದ್ದು ಆಚರಣೆ ಮಾಡಬೇಕಾಗಿರೋ ಹಬ್ಬಕ್ಕೆ ನಾಳೆಯಿಂದನೇ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಅದನ್ನು ನೀನು ದೀಪ ಇಬ್ಬರು ಸೇರಿಕೊಂಡೇ ಮಾಡಬೇಕು. ನೀನು ಮನೇಲೇ ಇರ್ತೀಯ ಅಂತ ಮಾವ ಅಂದ್ಕೊಂಡಿದ್ದಾರೆ. ಅದಕ್ಕೆ ಪೂಜೆಗೆ ಸಂಬಂಧಪಟ್ಟ ಕೆಲಸಗಳನ್ನೆಲ್ಲ ನಿಮ್ಮಿಬ್ಬರಿಂದನೇ ಮಾಡಿಸ್ಬೇಕು ಅಂತ ಮಾವ ಹೇಳ್ತಾ ಇದ್ರು. ಗುರು ಥರ ನೀನು ಏನಾದರೂ ಹೊರಗೆ ಹೋಗೋದಿದ್ದಿದ್ರೆ ಆಗ ಚಿಕ್ಕತ್ತೆ ಚಿಕ್ಕ ಮಾವನ ಹತ್ರ ಈ ಕೆಲಸಗಳನ್ನೆಲ್ಲ ಮಾಡಿಸ್ಬೋದಾಗಿತ್ತು. ನೀನೆಲ್ಲೂ ಹೋಗಲ್ಲ ಅಲ್ವಾ? ಅದಕ್ಕೆ ಎಲ್ಲ ಜವಾಬ್ದಾರಿಗಳನ್ನು ನಿನ್ನ ಮೇಲೆ ಹೊರಿಸಿರೋದು. ಸೋಲು ಗೆಲುವಿನ ಆಟ ಅಂತ ಬಂದಾಗ ಈ ಸೌಂದರ್ಯ ಯಾವತ್ತೂ ಗೆಲ್ಲೋದೆ. ಆ ಆಟ ಯಾವುದೇ ಆಗಿರಲಿ, ಎದುರಿಗೆ ಯಾರೇ ಕೂತಿರಲಿ, ಅದು ದೇವರೇ ಆಗಿದ್ರು ಸರಿ. ನೀನ್ ಬಾರೋ. ನೀನ್ ಯಾಕೋ ಇಷ್ಟ ಹಠ ಮಾಡ್ತೀಯಾ? ಹೇಳಿದೀನಿ ಕಣೋ. ಏನು ಇಷ್ಟ ಹಠ ಮಾಡ್ತೀಯ? ನಾನು ಹಠ ಮಾಡಿ ಅವ್ರಿಗೆ ಹೇಳಿದ್ದೀನಿ ಕಣೋ. ಹೆದರ್ಕೋಬೇಡ, ನಾನು ಇದ್ದೀನಿ. ಏನು ಈ ತರ ರಚ್ಚೆ ಹಿಡಿತೀಯ ನೀನು? ನಡಿ. ನಿಂತ್ಕೋ. ಸೌಂದರ್ಯ, ಹಬ್ಬಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ಇವತ್ತೇ ಮಾಡಿ ಮುಗಿಸ್ತೀನಿ. ಪ್ರತಿ ವರ್ಷ ಮನೇಲಿ ಹಬ್ಬನ ಹೇಗೆ ಆಚರಣೆ ಮಾಡ್ತೀವೋ ಹಾಗೆ ಚೆನ್ನಾಗಿ ಆಚರಣೆ ಮಾಡೋಣ. ಅದಕ್ಕೆಲ್ಲ ಅರೇಂಜ್ಮೆಂಟ್ಸ್ ಮಾಡಿ.
ಗುರು ಬೇರೆ ಕೆಲಸದ ಮೇಲೆ ಡೆಲ್ಲಿಗೆ ಹೋಗಿದ್ದಾರೆ. ಸೊ ಪೂಜೆಗೆ ಯಾರು ಕೂತ್ಕೋತಾರೆ? ಚಿರು ಮತ್ತು ದೀಪ. ಏನು ಹೇಳ್ತಾ ಇದೆ ಸೌಂದರ್ಯ? ಚಿರು ಮತ್ತು ದೀಪನ ಒಟ್ಟಿಗೆ ಪೂಜೆ ಕೂರಿಸ್ತೀಯಾ? ಅದು ಮಾವನ್ ನಿರ್ಧಾರ. ಆದರೆ ಪೂಜೆಯಲ್ಲಿ ಯಾರು ಇರಬೇಕು ಇರಬಾರ್ದು ಅನ್ನೋದು ನನ್ನ ನಿರ್ಧಾರ. ಅದನ್ನು ನಾನು ಈಗಾಗಲೇ ಮಾಡಿದ್ದೀನಿ. ಹಾಗಾದರೆ ಪೂಜೆಗೆ ಚಿರು ದೀಪ ಇಬ್ಬರಲ್ಲಿ ಯಾರಿರಲ್ಲ? ಗೊತ್ತಾಗುತ್ತೆ. ಹಬ್ಬಕ್ಕೆ ಏನೇನು ಅರೇಂಜ್ಮೆಂಟ್ಸ್ ಮಾಡಬೇಕೋ ನಿನ್ನ ಕಡೆಯಿಂದ ಎಲ್ಲ ಮಾಡು. ಸರಿ ಸೌಂದರ್ಯ. ಚಿರು ಮತ್ತು ದೀಪನ ದೂರ ಮಾಡೋದಕ್ಕೆ ನೀನೇನೇ ಖತರ್ನಾಕ್ ಐಡಿಯಾ ಮಾಡಿದ್ರು ಅದನ್ನು ಫ್ಲಾಪ್ ಮಾಡಿ ಅವರಿಬ್ಬರು ಒಟ್ಟಿಗೆ ಇರೋ ಥರ ಮಾಡೋದೇ ನನ್ನ ಕೆಲಸ ಸೌಂದರ್ಯ. ಸೌಂದರ್ಯನ ತಲೆಯಲ್ಲಿ ದೀಪನ ಮನೆಯಿಂದ ಹೊರಗೆ ಕಳಿಸೋ ಐಡಿಯಾ ಇದೆ ಅನ್ಸುತ್ತೆ. ಅದನ್ನ ಅವಳು ಮಾಡೋಕ್ಕೂ ಮೊದಲೇ ದೀಪನ ಆಚೆ ಕರ್ಕೊಂಡೋಗಿ ನಾನೇನು ಅಂತ ತೋರಿಸ್ತೀನಿ. ಯಾವ ಕಾರಣಕ್ಕೂ ಚಿರು ದೀಪ ಒಟ್ಟಿಗೆ ಪೂಜೆ ಮಾಡಬಾರ್ದು. ಅದಕ್ಕೆ ಸಂಬಂಧಪಟ್ಟ ಯಾವ ಕೆಲಸನೂ ಒಟ್ಟಿಗೆ ಮಾಡಬಾರ್ದು. ಹಾಂ.